ನಾನೊಂದು ಹೇಳ್ತೀನಿ ಕೇಳಿ. ನಾನು ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ. ಒಂದೆರಡು ಹುಡುಗಿರ ಅಕೌಂಟ್ ಗಮನಕ್ಕೆ ಬಂತು. ಇವಳಿಗೆ 1609 ಜನ ₹400 ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು 6.5 ಲಕ್ಷ. ಆಮೇಲೆ ಇವಳಿಗೆ ಬರೋಬ್ಬರಿ 6766 ಜನ ₹400 ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 27 ಲಕ್ಷ ಒಂದು ತಿಂಗಳಿಗೆ. ಬಿಚ್ಚಾಕೊಂಡ್ಕೊಂಡ್ರೆ ಅದೇನ್ ಬರ್ಗೆಟ್ಟವು. ನನಗೊಂದು ಅರ್ಥ ಆಗ್ಲಿಲ್ಲ ಸ್ನೇಹಿತರೆ, ಅವಳಿಗೆ ಮಿಲಿಯನ್ ಗಟ್ಲೆ ಜನ ಫಾಲೋ ಆಗ್ತಿದ್ದಾರೆ. ಅವಳು ಅಪ್ಲೋಡ್ ಮಾಡ್ತಾ ಇರೋದು ಸಾಲಿಲ್ಲ ಅಂತ ಈ ಪುಣ್ಯಾತ್ಮರು 6766 ಜನ ಯಾರು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಷ್ಟೊಂದು ಬರ್ಗೆಟ್ಟಿದ್ದಾರೆ ನಮ್ಮ ಜನರೇಷನ್ ಗೊತ್ತಾಗ್ತಾ ಇಲ್ಲ. ಬನ್ರ, ನಾವು ನಿಮ್ಗೆ ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟು, ಗೋಲ್ಡು, ಸಿಲ್ವರು, ಟ್ರೇಡಿಂಗು ಇವೆಲ್ಲ ಹೇಳ್ಕೊಡ್ತೀರಂದ್ರೆ ಬರೋದಿಲ್ಲ, ನಮ್ಗೆ ಸಪೋರ್ಟು ಮಾಡೋದಿಲ್ಲ. ಈ ಪುಣ್ಯದ ಗತಿ ಯಾರೋ ಕ್ರಿಪ್ಟೋ ಏನಂತ ಅವಳ ಜೀವನದಲ್ಲೇ ಕೇಳಿರಲ್ಲ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತಿರಲ್ಲ, ಹೋಗ್ಲಿ ಸಿಲ್ವರು ಗೋಲ್ಡ್ ಏನಕ್ಕೆ ಪಂಪ್ ಆಗ್ತಿದೆ ಅಂತಂದ್ರೆ ಅದು ಗೊತ್ತಿರಲ್ಲ. ಬಿಚ್ಚಾಕೊಂಡು 2 ಸ್ಟೆಪ್ ಹಾಕ್ಬಿಟ್ರೆ ಸಾಕು, ನಮ್ಮ ಹುಡುಗರೆಲ್ಲ ಕಾಸು ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆ ಲೈಕು ಕೊಡ್ತಾರೆ, ಫಾಲೋನ ಮಾಡ್ತಾರೆ, ಬಿಟ್ರೆ ಮನೆ ಮಠನ ಒಳಗೆ ಬರ್ಕೊಟ್ಬಿಡ್ತಾರೆ. ಇದು ಅವಳ ತಪ್ಪಲ್ಲ, ಬರ್ಗೆಟ್ಟಿರೋರ್ ತಪ್ಪು. ಜೀವನದಲ್ಲಿ ಮುಂದೆ ಬರೋಣ, ಸ್ಟಾಕು, ಕ್ರಿಪ್ಟೋ, ಗೋಲ್ಡು, ಸಿಲ್ವರು ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋಣ, ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ ಅನ್ನೋದೇನು ಇಲ್ಲ ಇವರಿಗೆ. ಯಾರ್ಯಾರು ಇವಾಗ ಪಾರ್ಟಿ, ಪಬ್ಬು, ಗರ್ಲ್ ಫ್ರೆಂಡ್ಸು ಅಂತ ಟೈಮನ್ನ ವೇಸ್ಟ್ ಮಾಡ್ತಿದ್ದೀರಲ್ವಾ, ಅವ್ರಿಗೆ ಇವಾಗ ಗೊತ್ತಾಗಲ್ಲ, ಒಂದ್ 20-25 ವರ್ಷ ಆದ್ಮೇಲೆ ಆವಾಗ ಗೊತ್ತಾಗುತ್ತೆ. ಇವಾಗ ಫ್ಯೂಚರ್ ಯಾರು ಸೆಟ್ ಮಾಡ್ಕೋತಾರೋ ಅವ್ರು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ 20 ವರ್ಷ ಆದ್ಮೇಲೆ ಜೀವನ ನಡೆಸೋದು ಕೂಡ ಕಷ್ಟ ಆಗೋಗುತ್ತೆ ಅವರಿಗೆ. ನನಗೆ ಇನ್ನೊಂದು ಗೊತ್ತಾಗ್ತಿಲ್ಲ, ಆ 6766 ಅವಳಿಗೆ ಸಬ್ಸ್ಕ್ರೈಬ್ ಮಾಡಿರೋ ಅಂತ ಬರ್ಗೆಟ್ಟ ಜನ ಯಾರು? ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಸೀಕ್ರೆಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಪುಣ್ಯಾತ್ರಮರನ್ನ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈಗ ಯಾರ್ಯಾರು ಜೀವನದಲ್ಲಿ ಮುಂದೆ ಬರ್ಬೇಕಂತಿದ್ದೀರೋ ಅವರು ನಮ್ಮ ಈ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.